ರಾಯಲ್ಟಿ ಫ್ರೀ ಮ್ಯೂಸಿಕ್ಗಳು ನಿಮ್ ವಿಡಿಯೋಗೋಸ್ಕರ ಫ್ರೀ ಆಗಿ ಬರೀ ಕ್ರಿಯೇಟರ್ಸ್ಗೋಸ್ಕರ ಕೆಲವು ಟಾಪ್ ಸೈಟ್ಸ್ಗಳು. ನಾನು ನಿಮ್ಮ ಸಾಗರ್ ಮಾತಾಡ್ತಾ ಇರೋದು. ನೀವು ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ ಕಾಪಿರೈಟೆಡ್ ಮ್ಯೂಸಿಕ್ ಯೂಸ್ ಮಾಡೋದ್ರಿಂದ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಕೆಲವು ಸತಿ ಟೇಕ್ ಡೌನ್ ಆಗುತ್ತೆ. ಎಲ್ಲದಕ್ಕಿಂತ ವರ್ಸ್ಟ್ ಕೇಸ್ ನಿಮ್ ಚಾನೆಲ್ ನ ಡಿಮಾನಿಟೈಸ್ ಕೂಡ ಮಾಡಬಹುದು. ರಾಯಲ್ಟಿ ಫ್ರೀ ಮ್ಯೂಸಿಕ್ ಹಾಕೋದ್ರಿಂದ ನಿಮ್ ಕಂಟೆಂಟ್ ಸೇಫ್ ಆಗಿರುತ್ತೆ ಮತ್ತೆ ಪ್ರೊಫೆಷನಲ್ ಆಗಿ ಕೂಡ ಇರುತ್ತೆ. ಈ ರಾಯಲ್ಟಿ ಫ್ರೀ ಮ್ಯೂಸಿಕ್ ಅಂದ್ರೆ ಏನಪ್ಪಾ ಅಂತ ಕೇಳ್ತೀರಾ? ಕೆಲವು ಮ್ಯೂಸಿಕ್ ಪ್ರೊಡ್ಯೂಸರ್ಗಳು ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಇದಕ್ಕಿಷ್ಟು ಕಾಸ್ಟ್ ಆಗಿದೆ ಅಂತ ಹೇಳ್ತಾರೆ. ನೀವು ಆ ಮ್ಯೂಸಿಕ್ ನ ನಿಮ್ ಯಾವುದೇ ತರ ಕಂಟೆಂಟ್ ಅಲ್ಲಿ ₹1 ಅಥವಾ ನೀವು ಅದಕ್ಕೆ ಕಡಿಮೆ ದುಡ್ಡು ಅಥವಾ ಫ್ರೀ ಆಗಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ನೀವು ಅವ್ರ ಹತ್ರ ಒಂದು ಲೈಸೆನ್ಸ್ ನ ಪಡ್ಕೊಂತೀರಾ ಅಂಡ್ ಯು ಆರ್ ಪೇಯಿಂಗ್ ಎ ರಾಯಲ್ಟಿ ಟು ದೆಮ್. ಆ ರಾಯಲ್ಟಿಗೆ ನೀವೇನು ದುಡ್ಡು ಕಟ್ಟಿಲ್ಲ ಅಂದ್ರೆ ಇಟ್ ಇಸ್ ಕಾಲ್ಡ್ ರಾಯಲ್ಟಿ ಫ್ರೀ. ಸೊ ಆ ತರ ಮ್ಯೂಸಿಕ್ ಗಳನ್ನ ನೀವು ನಿಮ್ ಕಂಟೆಂಟ್ ಅಲ್ಲಿ ಅಥವಾ ವಿಡಿಯೋಸ್ ಅಲ್ಲಿ ಬಳಸೋದ್ರಿಂದ ನಿಮ್ಗೆ ಯಾವುದೇ ತರ ಕಾಪಿರೈಟ್ ಸ್ಟ್ರೈಕ್ ಬರೋದಿಲ್ಲ. ಬನ್ನಿ ನಾನು ನಿಮ್ಗೆ ಕೆಲವು ಸೈಟ್ಸ್ ಗಳನ್ನ ತೋರಿಸ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಯೂಟ್ಯೂಬ್ ಆಡಿಯೋ ಲೈಬ್ರರಿ. ಹೌದು, ಯೂಟ್ಯೂಬ್ ಅಲ್ಲೇ ಸ್ವಂತ ಆಡಿಯೋ ಲೈಬ್ರರಿ ಇದೆ ವೇರ್ ಯು ಕ್ಯಾನ್ ಗೆಟ್ ಟನ್ ಆಫ್ ರಾಯಲ್ಟಿ ಫ್ರೀ ಮ್ಯೂಸಿಕ್. ಸೆಕೆಂಡ್ ಒನ್ ಇಸ್ ಫ್ರೀ ಮ್ಯೂಸಿಕ್ ಆರ್ಕೈವ್. ಇಲ್ಲಿ ಎಷ್ಟೊಂದು ಜಾನರ್ಸ್ ಗಳು ಫ್ರೀ ಆಗಿ ಡೌನ್ಲೋಡ್ ಮಾಡಕ್ಕೆ ನಿಮಗೆ ಸಿಗುತ್ತೆ. ಮೂರನೇದು ಬಂದ್ಬಿಟ್ಟು ತುಂಬಾ ಹಳೆ ಸೈಟ್ ಇದು, ಬೆನ್ ಸೌಂಡ್ ಅಂತ ಹೇಳ್ಬಿಟ್ಟು. ಇಲ್ಲಿ ಎಷ್ಟೊಂದು ಮೂಡ್ಸ್ ಅಂಡ್ ಥೀಮ್ಸ್ ಬೇಸಿಸ್ ಮೇಲೆ ನಿಮ್ಗೆ ಮ್ಯೂಸಿಕ್ ಸಿಗುತ್ತೆ. ಇನ್ನೊಂದು ಫೇಮಸ್ ಸೈಟ್ ಬಂದ್ಬಿಟ್ಟು ಪಿಕ್ಸಾಮೆ ಮ್ಯೂಸಿಕ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಿಮ್ಗೆ 1 ಲಕ್ಷಕ್ಕಿಂತ ಜಾಸ್ತಿ ಫ್ರೀ ಟ್ರ್ಯಾಕ್ಸ್ ಫಾರ್ ಕಮರ್ಷಿಯಲ್ ಯೂಸ್ ಕೂಡ ಅವೈಲಬಲ್ ಇದೆ. ನೀವು ಫ್ರೀ ಬಿಟ್ಟು ಪೇಡ್ ಕೂಡ ಯೂಸ್ ಮಾಡ್ತೀನಿ ಅಂದ್ರೆ ತುಂಬಾ ಸೈಟ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್ ಆರ್ಟ್ ಲಿಸ್ಟ್ ಆಗಿರ್ಬೋದು, ಎಪಿಡೆಮಿಕ್ ಸೌಂಡ್ ಆಗಿರ್ಬೋದು, ಎನ್ವೈಟೋ ಆಗಿರ್ಬೋದು. ಈ ತರದ ಹಲವಾರು ಸೈಟ್ ಗಳಿದೆ ವೇರ್ ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಅಂಡ್ ಯೂಸ್ ಇಟ್ ಆನ್ ಯೋರ್ ವಿಡಿಯೋ. ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಕೇಳ್ತಿದ್ದೀರಾ? ಜಸ್ಟ್ ಸೈಟ್ ಒಳಗಡೆ ಹೋಗಿ ಅದ್ರೊಳಗಡೆ ನೀವು ಬೇಕಾಗಿರುವಂತ ಜಾನರ್ ನ ಹುಡುಕಿ ಅಥವಾ ಮೂಡ್ ನ ಸೆಟ್ ಮಾಡ್ಕೊಳ್ಳಿ, ಆ ಟ್ರ್ಯಾಕ್ ನ ಡೌನ್ಲೋಡ್ ಮಾಡಿ. ಕೆಲವು ಸೈಟ್ಸ್ ಗಳಲ್ಲಿ ನೀವು ಅಟ್ರಿಬ್ಯೂಷನ್ ಕೊಡಬೇಕಾಗುತ್ತೆ. ಅಟ್ರಿಬ್ಯೂಷನ್ ಅಂದ್ರೆ ನಾ ಈ ಸೈಟ್ ಇಂದ ಡೌನ್ಲೋಡ್ ಮಾಡಿದ್ದೀನಿ ಅಂತ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಲೈಸೆನ್ಸ್ ಅಥವಾ ಅಟ್ರಿಬ್ಯೂಷನ್ ಏನಿದೆ ಚೆಕ್ ಮಾಡ್ಬಿಟ್ಟು ಅದರ ತಕ್ಕಂಗೆ ನೀವು ನಿಮ್ ವಿಡಿಯೋನಲ್ಲಿ ಆಡ್ ಮಾಡಬಹುದು. ಡೌನ್ಲೋಡ್ ಆಗಿರೋ ಮ್ಯೂಸಿಕ್ ನ ನಿಮ್ ವಿಡಿಯೋ ಟ್ರ್ಯಾಕ್ ಅಲ್ಲಿ ಹಾಕಿ ಮತ್ತೆ ಅದ್ರ ಮೂಡ್ ತಕ್ಕಂಗೆ ನಿಮ್ ಎಡಿಟಿಂಗ್ ಪ್ರಾಸೆಸ್ ನ ಒಂದು ಸ್ಟ್ರೀಮ್ ಲೈನ್ ಮಾಡ್ಕೊಳ್ಳಿ. ನಾ ಹೇಳಿರೋ ಲಿಸ್ಟ್ ಬಿಟ್ಟು ಬೇರೆ ಸೈಟ್ಸ್ ಗಳು ಎಷ್ಟೊಂದು ಕೂಡ ಇದೆ. ಸೊ ಕ್ಲೀನ್ ಆಗಿ ಹುಡುಕಿ and elevate your videos with the right music.